ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎಲ್ಲರ ಒತ್ತಾಯಕ್ಕೆ ಮಣಿದು ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ದೇವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸದ್ಬುದ್ಧಿಯನ್ನ ನೀಡಲಿ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ದಾವಣಗೆರೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ. ಸಿಎಂ ಯಾಕೆ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ? ಕಾಂಗ್ರೆಸ್ಗೆ ಇದರಲ್ಲಿ ಆತುರ ಬೇಕೆ? ಹಿಜಾಬ್ ವಿಚಾರವನ್ನ ಬಿಜೆಪಿ ಹಗುರವಾಗಿ ತಗೊಳ್ಳಲ್ಲ. ಸಿದ್ದರಾಮಯ್ಯ ನೀಡಿದ್ದ ಸ್ಪಷ್ಟನೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕೆ. ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ಸಾರ್ವಜನಿಕವಾಗಿ ಸಿಎಂ ಕೂಡ ತಮ್ಮ ನಿಲುವನ್ನ ತಿಳಿಸಿದ್ದಾರೆ. ಸಂವಿಧಾನದಲ್ಲಿ ಎಲ್ಲಕ್ಕೂ ಹಕ್ಕಿದೆ. ಹಿಜಾಬ್ ನಿಷೇಧದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಹಿಜಾಬ್ ಸೇರಿದಂತೆ ಸೂಕ್ಷ್ಮ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ರಾಜ್ಯದ ಅಲ್ಪಸಂಖ್ಯಾತರ ಕಾಳಜಿ ವಹಿಸಿ. ಇತರೆ ರಾಜ್ಯಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆ. ಸರ್ವೆ ವ್ಯವಸ್ಥಿತವಾಗಿ ಆಗಿಲ್ಲ ಅಂತ ಹಲವರ ಭಾವನೆ. ರಾಜ್ಯದಲ್ಲಿ ಮತ್ತೆ ಹೊಸದಾಗಿ ಜಾತಿ ಗಣತಿ ಆಗಬೇಕು. ಸರ್ಕಾರಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಗ್ರಹ. ಹೈಕಮಾಂಡ್ ನಾಯಕರು ಈಗಲಾದ್ರೂ ರಾಜ್ಯಕ್ಕೆ ಬನ್ನಿ. ಅಲ್ಲಿ ಕೂತ್ಕೊಂಡು ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಕೋರ್ ಕಮಿಟಿ ಅಂದ್ರೆ ಹಿರಿಯರ ತಂಡ. ಹೈಕಮಾಂಡ್ ಬಗ್ಗೆ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಪರೋಕ್ಷ ಸಮಾಧಾನ. ನಮ್ಮನ್ನ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟ್ ನೆಕ್ಕೋರು. ಬಿಜೆಪಿ ನಾಯಕರು ಗೋಡ್ಸೆ ಅನುಯಾಯಿಗಳು. ಹುಬ್ಬಳ್ಳಿಯಲ್ಲಿ ಕೇಸರಿ ಪಡೆ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿ. ಸಂಸತ್ ಭವನದಲ್ಲಿ ಕಲರ್ ಸ್ಮೋಕ್ ಬಾಂಬ್ ಸ್ಫೋಟ ಕೇಸ್ ಇದೆ. ಮೊದಲ ಬಾರಿಗೆ ಮೌನ ಮುರಿದ ಸಂಸದ ಪ್ರತಾಪ್ ಸಿಂಹ. ನಾನ್ ದೇಶ ಪ್ರೇಮಿನೋ ದೇಶಭಕ್ತನೋ ಜನ ತೀರ್ಮಾನಿಸ್ತಾರೆ ಅಂತ ಕೌಂಟರ್. ಅಣ್ಣಾ ಪ್ರತಾಪ್ ಸಿಂಹಗೆ ಸಂಸತ್ ದಾಳಿಕೋರರಿಗೆ ಪಾಸ್ ನೀಡುವ ಕೆಲಸ. ತಮ್ಮ ವಿಕ್ರಮ್ ಸಿಂಹನಿಂದ ಸಿನಿಮಾ ಮಾದರಿಯಲ್ಲಿ ಮರಗಳ್ಳತನ. ವಿಡಿಯೋ ಸಹಿತ ಟ್ವೀಟ್ ಮಾಡಿ ಕಾಂಗ್ರೆಸ್ನಿಂದ ಆರೋಪ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆ ಅವರ ಕ್ಷೇತ್ರದಲ್ಲಿ ಭಾರೀ ಅಕ್ರಮ. ಮಕ್ಕಳು ಗರ್ಭಿಣಿಯರಿಗೆ ಕೊಡುವ ಪೌಷ್ಟಿಕ ಆಹಾರದಲ್ಲಿ ಕೋಟಿ ಕೋಟಿ ಲೂಟಿ. ಇಬ್ಬರು ಅಧಿಕಾರಿಗಳ ವರ್ಗಾವಣೆ ಜಗಳದಲ್ಲಿ ಎಲ್ಲ ಬಟಾ ಬಯಲು. ರಾಜ್ಯದಲ್ಲಿ ತ್ರಿಶತಕದ ಗಡಿಯತ್ತ ಕೋವಿಡ್ ಕೇಸ್. ರಾಜಧಾನಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲು. ಇರೋ 271 ಪಾಸಿಟಿವ್ ಕೇಸ್ನಲ್ಲಿ 234 ಬೆಂಗಳೂರಲ್ಲಿ ಪತ್ತೆ. ವ್ಯಾಕ್ಸಿನ್ ಡ್ರೈವ್ ಆರಂಭಿಸಬೇಕಾ ಬೇಡವಾ? ಆಕ್ಸಿಜನ್, ವೆಂಟಿಲೇಟರ್ ನಿರ್ವಹಣೆ ಎಲ್ಲ ಹೇಗಿದೆ? ಎಲ್ಲವನ್ನ ಚರ್ಚಿಸೋಕೆ ಡಿಸೆಂಬರ್ 26ಕ್ಕೆ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪಸಮಿತಿ ಸಭೆ. ಕೋವಿಡ್ ಆತಂಕದ ಬೆನ್ನಲ್ಲೇ ಬಸ್ಸಲ್ಲಿ ಸಂಚಾರಕ್ಕೆ ಹಿಂದೇಟು. ಕಳೆದ 2 ದಿನದಿಂದ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಲಕ್ಷ ಇಳಿಕೆ. JN.1ಗೆ ಎಚ್ಚರ ವಹಿಸಿದ ರಾಜ್ಯದ ಜನ. ಗದಗ್ನಲ್ಲಿ ಕೊರೋನಾ ಆಕ್ಸಿಜನ್ ಘಟಕ ಸ್ಫೋಟ. ಹೊಸ ತಳಿ ಆತಂಕ ಹಿನ್ನೆಲೆ ಮತ್ತೆ ಸ್ಟಾರ್ಟ್ ಮಾಡೋಕೆ ಯತ್ನಿಸಿದಾಗ ಅವಘಡ. ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ. ಇಬ್ಬರು ಪ್ರಾಣಾಪಾಯದಿಂದ ಪಾರು. ಒಂದ್ ಕಡೆ ಕೊರೋನಾ, ಮತ್ತೊಂದ್ ಕಡೆ ಡೆಂಘಿ ಅಬ್ಬರ. ರಾಜ್ಯದಲ್ಲಿ ಈವರೆಗೆ ಸುಮಾರು 16,000 ಕೇಸ್ ಪತ್ತೆ. ಚಿಕನ್ಗುನ್ಯಾ ಕೇಸ್ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಆತಂಕ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಆಂಬ್ಯುಲೆನ್ಸ್ನಲ್ಲಿ ಪೀಠೋಪಕರಣ ಸಾಗಿಸದ ಆಸ್ಪತ್ರೆ ಸಿಬ್ಬಂದಿ. ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ಹಿನ್ನೆಲೆ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟು. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಪುಂಡರ ವೇಲಿಂಗ್. ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್. ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಬಳಸಿ ಕಿರಿಕ್.
ಹನುಮ ಮಾಲೆ ವಿಸರ್ಜನೆಗೆ ಹರಿದು ಬಂದ ಜನಸಾಗರ. ಅಂಜನಾದ್ರಿ ಬೆಟ್ಟದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಭಕ್ತರ ದಂಡು. ಹನುಮ ಮಾಲಾಧಾರಿಗಳಿಂದ ಮುಳುಗ್ತಾ ಇದೆ ಜೈ ಶ್ರೀರಾಮ್ ಘೋಷಣೆ. ಜಾಮಿಯಾ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪ. ಮಂಡ್ಯದಲ್ಲಿ ಹನುಮ ಸಂಕೀರ್ತನಾ ಯಾತ್ರೆಯ ಸಂಭ್ರಮ. ಸಂಪೂರ್ಣ ಕೇಸರಿಮಯವಾಯಿತು ಶ್ರೀರಂಗಪಟ್ಟಣ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ದತ್ತ ಜಯಂತಿ. ಇಂದಿನಿಂದ 3 ದಿನಗಳ ಕಾಲ ಭಕ್ತ ಸಾಗರವೇ ಆಗಮನ. ಭದ್ರತೆಗೆ 4,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.